ತುಂಬಾ ಸಂತೋಷ. ದೇವ್ರು ತೋರಿಸ್ತೇನೆ, ಬನ್ನಿ ಬೇಗ ಬೇಗ ಬನ್ನಿ. ಓಡೇನ್ ಎಲ್ಲ ಸಾಲಾಗಿ ನಿಲ್ಲಿ. ಅಗೋ ಅಲ್ಲಿ ಕರಿ ಮೋಡದ ಮೇಲೆ ಒಂದು ಬಿಳಿ ಮೋಡ ಇದೆಯಲ್ಲ, ಅಲ್ಲೇ ದೇವ್ರು ಬರೋದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ. ದೇವ್ರು ಬರ್ಲಿಲ್ಲ ಅಂದ್ರೆ 100ಕ್ಕೆ 200 ಕೊಡ್ತೀಯ ತಾನೆ? ನಿಮ್ ತಾಯಣೆ ಕೊಡ್ತೀನಿ. ಎಲ್ಲಯ್ಯ ದೇವ್ರು ಕಾಣಿಸ್ತಾ ಇಲ್ಲ? ರೀ ಐನೋರೆ ಮುಚ್ಕೊಳ್ರಿ ಬಾಯಿ. ದೇವ್ರು ನಮ್ ತರ ಕೆಲ್ಸ ಕಾರ್ಯ ಇಲ್ದಲ್ಲಿರೋ ಬಿಕ್ಟಾಸಿ ನನ್ ಮಗ ಅಲ್ಲ. ಭೂಮಿ ಮೇಲಿರೋ 84 ಕೋಟಿ ಜೀವರಾಶಿನ ನೋಡ್ಕೊಂಡು ಫೈನಲ್ ಆಗಿ ಇಲ್ಲಿಗೆ ಬರ್ಬೇಕು ತಾನೆ. ಅಲ್ಲೇ ನೋಡ್ತಾ ಇರ್ರಿ. ಅಬ್ಬಾ ದೇವ್ರೇ, ಅಯ್ಯೋ ಬಂದ್ಬಿಟ್ಟ ನೋಡ್ರಿ. ಅಲ್ಲಿ ಪಟ್ಟೆ ಪಿತಾಂಬರ ಹುಟ್ಟಿದಾನೆ, ನವರತ್ನ ಕಿರೀಟ, ಮೈಯಲ್ಲೆಲ್ಲ ಹಾರ ಹಾಕೊಂಡಿದ್ದಾನೆ. ಅಯ್ಯೋ ದೇವ್ರೇ, ನನ್ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ ಜನ್ಮ ಸಾರ್ಥಕ ಆಯ್ತು. ಕಾಣ್ತಾ ಇದ್ದಾನೆ ದೇವ್ರು? ಎಲ್ ಕಾಣಿಸ್ತಾನ? ಅಯ್ಯೋ ಕಕ್ವಾ ನನ್ನ ಮಗನೇ, ಕಳ್ಕೊಂಡಲ್ಲೋ ಅದೃಷ್ಟಾನ. ಯಾರ ಹೆಂಡತಿ ಪತಿವ್ರತೇನೋ ಅವ್ರಿಗೆ ಆ ಭಗವಂತ ಕಾಣಿಸೋದು. ಸ್ವಾಮಿ, ನಿಮ್ಗೆ ದೇವ್ರು ಕಾಣ್ತಾ ಇದೆಯಾ? ಸುಮ್ಮನೆ ಎಲ್ರ ಮುಂದೆ 100 ರೂಪಾಯಿಗೋಸ್ಕರ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಹೇಳಕ್ಕಾಗತ್ತೇನೆ? ದೇವ್ರೇ, ಕೊಬ್ಬರಿ ಬಂದಿರ್ತಾರ ಎಲ್ಲಾ ಬೆಳಗು ಉಗ್ರ ಹಾಕೊಂಡಿದ್ಯಲ್ಲಪ್ಪ. ಗೋವಿಂದ, ಚೇರ್ಮನ್ ದೇವ್ರು ಕಾಣಿಸ್ತಾ ಇದ್ದಾನೆ. ಎರಡೆರಡು ಕಾಣಿಸ್ತಾ ಇದೆ. ಹೇಳು, ಏನ್ ಕಾಣಿಸ್ತಾ ಇರೋದು? ಎರಡೆರಡು 2 ಪಾದಗಳು. ಆಹಾ ಪರಮಾತ್ಮ, ಒಂದು ಕೈಲಾಸ, ಇನ್ನೊಂದು ವೈಕುಂಠ. ಬೇಗ ಮನೆ ಸೇರ್ಕಣಿ, ಎರಡು ಜನ್ಮ ಪಾವನ ಆಯ್ತು. ಆಹಾ ಎಂತ ಧನ್ಯನ ಮಾಡಿದೆಯೋ ಪರಮಾತ್ಮ. ಅಬ್ಬ, ಈ ಊರಲ್ಲಿ 50,000 ರೂಪಾಯಿ ಕಲೆಕ್ಷನ್, ಮುಂದೂರಲ್ಲಿ 2 ಲಕ್ಷ ರೂಪಾಯಿ ಮಾಡ್ಕೊಂಡ್ಬಿಟ್ಟು ಹಿಂಗೆ ಊರ್ ಮೇಲೆ ತಿರುಗಿ 4 ಕೋಟಿ ಮಾಡ್ಕೊಂಡ್ಬಿಟ್ಟು ಎಲ್ಲಾರ ನೀಟಾಗಿ ಸೆಟ್ಲ್ ಆಗ್ಬಿಡೋದು. ಜಿಂಗ್ ಚಾಕ್ ಜಿಗ್ ಜಿಗ್. ಡಾಕ್ಟ್ರಮ್ಮ,